ಈ ಮಾಹಿತಿಗಳನ್ನು ನಾವು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನಗಳಿಂದ ಕಲೆ ಹಾಕಿದ್ದೇವೆ. ಅಹಂಕಾರ ಎನ್ನುವುದು ಕಡಿಮೆ ಇರಬೇಕು, ಇಲ್ಲದೆ ಹೋದರೆ ತಲೆಯಲ್ಲಿ ಅದೇ ತುಂಬಿರುತ್ತದೆ. ನಾನು ನಾನು ಪ್ರತಿಯೊಂದರಲ್ಲಿ ನಾನು. ಸುಮ್ಮನೆ ಮಾತನಾಡುವಾಗ ನಾನು ಅಲ್ಲಿಗೆ ಹೋಗಿದ್ದೆ, ನಾನು ಅಲ್ಲಿಂದ ಬಂದೆ ಎಂದರೆ ಪರವಾಗಿಲ್ಲ. ಆದರೆ ಎಲ್ಲದರಲ್ಲೂ ನಾನು 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 ಅಂತ ಇದ್ದರೆ ಗತಿ ಹೇಗೆ? ನಾನೇ ಎಲ್ಲ, ಈ ಪ್ರಪಂಚದಲ್ಲಿ ನಾನಿಲ್ಲದೆ ಏನೂ ಇಲ್ಲ. ಹೀಗೆಲ್ಲ ನಾವು ಹೇಳ್ತೀವಲ್ಲ, ನಮಗೆ ಏನಾಗಿದೆ ಎಂದರೆ ನಾವು ಬೇರೆ ಕಡೆ ನೋಡೋದಕ್ಕೆ ಆಗಿಲ್ಲ. ನಮ್ಮನ್ನು ಮಾತ್ರ ನಾವು ನೋಡಿಕೊಂಡಿದ್ದೇವೆ. ನೀವು ರೇಷ್ಮೆ ಹುಳವನ್ನು ನೋಡಿದ್ದೀರಾ? ಆ ಹುಳ ತನ್ನ ಸುತ್ತ ಒಂದು ಕೋಶ ಕಟ್ಟಿಕೊಂಡು ಅದರ ಒಳಗೆ ಇರುತ್ತದೆ. ಅದು ಹೊರಗೆ ಬರುವುದಿಲ್ಲ, ಕೋಶದ ಒಳಗೆಯೇ ಇರುತ್ತದೆ. ಅದೇ ತರಹ ನಾವು ಕೂಡ ನಮ್ಮ ಸುತ್ತ ಒಂದು ಕೋಶ ಕಟ್ಟಿಕೊಂಡು ಅದರ ಒಳಗೆ ಇರುತ್ತೇವೆ. ಅದರಿಂದ ಹೊರಗೆ ಬರುವುದಿಲ್ಲ. ಒಳಗೆ ಇದ್ದಾಗ ಪ್ರಪಂಚದ ಬಗ್ಗೆ ಹೇಗೆ ಗೊತ್ತಾಗುತ್ತದೆ? ಎಲ್ಲೋ ಕೋಶದ ಒಳಗೆ ನಾವು ಕುಳಿತಿದ್ದರೆ ಪ್ರಪಂಚದ ಜ್ಞಾನ ನಮಗೆ ಸಿಗೋದಿಲ್ಲ. ನನ್ನಷ್ಟು ಸುಂದರವಾಗಿರುವವರು ಇಲ್ಲ, ನನ್ನಷ್ಟು ಬುದ್ಧಿವಂತರೂ ಇಲ್ಲ, ನನ್ನಷ್ಟು ಗುಣವಂತರೂ ಇಲ್ಲ, ನನ್ನಷ್ಟು ಶಕ್ತಿಶಾಲಿಗಳಿಲ್ಲ. ಇಂತಹ ವಿಚಾರಗಳನ್ನು ತಲೆಯ ಒಳಗೆ ಹಾಕಿಕೊಂಡು ತಲೆಯಲ್ಲಿ ಬರೀ ಅದೇ ವಿಚಾರ ತುಂಬಿರುತ್ತದೆ. ಇದಕ್ಕೆ ಅಹಂಕಾರ ಎಂದು ಕರೆಯುತ್ತಾರೆ. ಅಂದರೆ ಮೆಲ್ಲಗೆ ಹೇಳಿಕೊಳ್ಳುವುದು, ಈ ಮನೆ ಕಟ್ಟಿದವನು ನಾನೇ. ಯಾರಿಗೆ ಹೇಳುತ್ತಾನೆ? ಹೆಂಡತಿಗೆ ಹೇಳುತ್ತಿದ್ದಾನೆ. ಈ ಮನೆ ಕಟ್ಟೋಕೆ ಎಷ್ಟು ಕಷ್ಟ ಆಯಿತು ಗೊತ್ತಾ? ಇಷ್ಟು ತಲೆ ಕೆಡಿಸಿಕೊಂಡು ಈ ಮನೆ ಕಟ್ಟಿದೆ. ಈ ಪ್ರಪಂಚದಲ್ಲಿ ಇಂಥ ಮನೆಯನ್ನು ಯಾರು ಕಟ್ಟಿದ್ದಾರೆ? ಅವರ ಹೆಂಡತಿ ಆಯಿತು ಬಿಡು ಎನ್ನುತ್ತಾರೆ. ಈಗ ಏನಿಲ್ಲ, ಮನೆಯಲ್ಲಿ ಮಕ್ಕಳು ಯಾರೂ ಇಲ್ಲ, ಅವನೊಬ್ಬನೇ ಇದ್ದಾನೆ. ಒಂದು ದಿನ ನಾನು ಮಕ್ಕಳನ್ನ ಇಲ್ಲೇ ಬಿಟ್ಟು ತವರು ಮನೆಗೆ ಹೋದೆ ಎಂದರೆ 8 ದಿನಗಳಲ್ಲಿ ಮನೆ ಕಟ್ಟಿದ್ದು ಯಾರು, ಮನೆ ನಡೆಸುತ್ತಾ ಇರೋದು ಯಾರು ಅಂತ ಗೊತ್ತಾಗುತ್ತೆ. ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಟು ಹೋದಾಗ ಮನೆಯೆಂದರೆ ಏನು ಅಂತ ಗೊತ್ತಾಯಿತು. ಮನೆಯೆಂದರೆ ಇಟ್ಟಿಗೆ ಸಿಮೆಂಟಿನಲ್ಲಿ ಕಟ್ಟಿರೋದಲ್ಲ. ಸಣ್ಣ ಮಕ್ಕಳು ಇದ್ದಾರೆ, ಅವರನ್ನು ಎಬ್ಬಿಸೋದು, ಮಲಗಿಸೋದು, ಊಟ ಮಾಡಿಸೋದು ಇದೆಲ್ಲ ಇರುತ್ತೆ ಅಂತ. ಒಂದೇ ದಿವಸಕ್ಕೆ ಅವನಿಗೆ ತಲೆ ಚಿಟ್ಟು ಹಿಡಿಯಿತು. ಆಗ ಅವನು ಹೆಂಡತಿಗೆ ಫೋನ್ ಮಾಡಿ ಯಾವಾಗ ಬರ್ತೀರಿ ಅಂತ ಕೇಳ್ದ. ಅದಕ್ಕೆ ಅವರು, ನಿನಗೆ ಅರ್ಥವಾದಾಗ ಬರ್ತೀವಿ, ನಿನಗೆ ನಮ್ಮ ಮಹತ್ವ ಅರ್ಥವಾಗಬೇಕಲ್ಲ ಅಂದರು. ಇಲ್ಲದೆ ಹೋದಾಗಲೇ ಒಬ್ಬರ ಬೆಲೆ ಗೊತ್ತಾಗೋದು. ಒಬ್ಬಳು ಮನೆಯಲ್ಲಿದ್ದಾಳೆ ಅಂದರೆ ಎಲ್ಲರೂ ಚಿಂತೆ ಇಲ್ಲದೆ ಇರುತ್ತಾರೆ. ಅದಕ್ಕೆ ಅವರನ್ನ ಮನೆಯ ದೇವರು ಅಂತ ಕರೀತಾರೆ. ಒಬ್ಬ ತಾಯಿ ದಿನದ 24 ಗಂಟೆ ಕೂಡ ಕೆಲಸ ಮಾಡ್ತಾಳೆ. ನಿಮ್ಮ ಕೆಲಸ, ಮಕ್ಕಳ ಕೆಲಸ, ಮನೆಗೆ ಬಂದು ಹೋಗೋ ಅತಿಥಿಗಳನ್ನ ನೋಡಿಕೊಳ್ಳೋದು, ಮನೆಯನ್ನು ಅವರಿಗೆ ಇಷ್ಟ ಆಗುವ ಹಾಗೆ ಸುಂದರವಾಗಿ ಇಟ್ಟುಕೊಳ್ಳೋದು, ಹೀಗೆ 24 ಗಂಟೆಗಳು ಪ್ರತಿ ಕ್ಷಣ, ಪ್ರತಿದಿನ, ಒಂದು ದಿನವೂ ರಜೆ ಇಲ್ಲದೆ ವರ್ಷವಿಡೀ ಕೆಲಸ ಮಾಡುತ್ತಾರೆ. ಆದರೆ ಅವರಿಗೆ ಸಂಬಳ ಮಾತ್ರ ಇಲ್ಲ. ಇದನ್ನ ತ್ಯಾಗ ಅಂತ ಕರೀತಾರೆ. ಅವರನ್ನ ಮಾತೃದೇವೋಭವ ಅಂತ ಕರೀತಾರೆ. ಮನುಷ್ಯ ನೀನ್ಯಾರು? ನೀನ್ ನಿಂತಿರೋದು ಮನೆಯ ಸುಖದ ಮೇಲೆ, ಸೌಕರ್ಯದ ಮೇಲೆ. ಆ ಮನೆಗೆ ಸೌಕರ್ಯ ತರುವುದು ಮನೆಯಲ್ಲಿರುವ ನಿಮ್ಮ ಪತ್ನಿ ಮತ್ತು ತಾಯಿ. ಸ್ವಲ್ಪ ಯೋಚನೆ ಮಾಡಿ. ಹೊರಗಿರುವ 8 ಗಂಟೆಗಳ ಸಮಯದಲ್ಲಿ 4 ಗಂಟೆಗಳ ಕಾಲ ಅಲ್ಲಿ ಇಲ್ಲಿ ಸಮಯ ಕಳೆದು 4 ಗಂಟೆಗಳ ಕಾಲ ದುಡಿದು ₹1,00,000 ಹಿಡಿದು ಮನೆಗೆ ಬರ್ತೀರಿ. ಮನೆಗೆ ಬಂದು ಸಿಗರೇಟ್ ಸೇದುತ್ತಾ ಕೂರುತ್ತೀರಿ. ಸುಮ್ಮನೆ ಕೂರದೆ ಆ ಬಟ್ಟೆ ಒಗೆದಿಲ್ಲ, ಈ ಬಟ್ಟೆ ಒಗೆದಿಲ್ಲ, ಅದನ್ನ ಕ್ಲೀನ್ ಮಾಡಿಲ್ಲ, ಇದನ್ನ ಕ್ಲೀನ್ ಮಾಡಿಲ್ಲ ಅಂತ ಮಾತು ತೆಗಿತೀರಿ. ಆಗ ಅವರು, ಏನಾದರೂ ಕೆಲಸ ಮಾಡುವುದಾದ್ರೆ ಮಾಡು, ಇಲ್ಲ ಅಂದ್ರೆ ಹೊರಗೋಗು, ಹಸಿವಾದಾಗ ಬಾ, ಸಾಕು ಅಂತ ಹೇಳ್ತಾರೆ. ದುಡಿಯೋದು ಯಾರು, ಮಾಡೋದು ಯಾರು ಅಂದರೆ, ಒಂದು ಮನೆಗೆ ಕಳೆ ಅಂದರೆ ಅದು ತಾಯಿ. ಆ ತಾಯಿ ಇಲ್ಲ ಅಂದರೆ ಮನೆಯ ದೀಪ ಆರಿ ಹೋಯಿತು ಅಂತ ಅರ್ಥ. ಮನೆಯ ನಗು, ಸಂತೋಷ ಇದೆಲ್ಲವೂ ಅವರ ಮೇಲೆ ಅವಲಂಬಿಸಿರುತ್ತದೆ.
ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಗುರು ಹೇಳುತ್ತಾನೆ, ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಇರಬೇಕು, ಸ್ಮರಣೆ ಇರಬೇಕು, ಇನ್ನೊಬ್ಬರು ಮಾಡುತ್ತಿರುವ ಕೆಲಸವನ್ನು ನೆನೆಯಬೇಕು, ತಲೆಯಲ್ಲಿ ಕಲ್ಪನೆ ಇರಬೇಕು, ಎಷ್ಟು ಕೆಲಸ ನಡೆದಿದೆಯಂತ. ಹಾಗಿದ್ರೆ ಜೀವನ ಸುಂದರವಾಗಿರುತ್ತದೆ, ಮಧುರವಾಗಿರುತ್ತದೆ. ಆಗ ನಾವು 100 ವರ್ಷ ಬದುಕಿರಬೇಕು ಎಂದು ನಮಗೆ ಅನ್ನಿಸುತ್ತದೆ. ನಾವು ಸ್ವಚ್ಛವಾಗಿರಬೇಕು, ನಮ್ಮ ಒಳಗೆ ಎಲ್ಲ ವಿಷಯಗಳು ಸ್ವಚ್ಛವಾಗಿರಬೇಕು. ಅದು ಸ್ವಚ್ಛವಾಗಿರುವ ಹಾಗೆ ಭಾವನೆಗಳು ಬರುತ್ತಾ ಇರಬೇಕು. ಭಾವನೆಗಳು ಬರಬೇಕು, ಸ್ಮರಣೆಗಳು ಆಗಬೇಕು. ಅದಕ್ಕೆ ಗುರುಗಳು ಹೇಳ್ತಾರೆ, ಮನಸ್ಸಿನಲ್ಲಿ ಈ ನಾನು ಎನ್ನುವ ಅಹಂ ಇದ್ದರೆ ಅದು ಎಲ್ಲವನ್ನು ಕೆಡಿಸಿಬಿಡುತ್ತದೆ ಅಂತ ಹೇಳುತ್ತಾರೆ. ನೀನು ಯಾರು? ನೀನು ಬದುಕೋದಕ್ಕೆ ಅವರು ಬೇಕು, ಅವರ ಸಹಾಯ ಬೇಕು. ನಾನು ಅನ್ನೋದು ಪ್ರಪಂಚದ ಮೇಲೆ, ಅವರಿವರ ಮೇಲೆ ಅವಲಂಬಿಸಿರುತ್ತೀವಿ ಅಂತ ನೆನಪಿರಬೇಕು. ಇದನ್ನು ಅಹಂಕಾರ ಅಂತ ಗುರುಗಳು ಹೇಳ್ತಾರೆ. ಅಹಂಕಾರ ಕಡಿಮೆ ಇರಬೇಕು. ಅಹಂಕಾರ ಇರಲೇಬಾರದು ಅಂತ ಅಲ್ಲ, ಅದು ಕಡಿಮೆ ಇರಬೇಕು. ಅಹಂಕಾರ ಬೇಕಾಗುತ್ತದೆ. ನಾನು ಅನ್ನೋದು ಬೇಡವೇ? ಅದೂ ಬೇಕಾಗುತ್ತದೆ. ನಾನು ಹೊಲಕ್ಕೆ ಹೋಗಿ ಬರ್ತೇನೆ, ನಾನು ಆ ಕೆಲಸ ಮಾಡ್ತೇನೆ, ಈ ಕೆಲಸ ಮಾಡ್ತೇನೆ, ಬೇಕಾಗುತ್ತಲ್ಲ. ನಾನು ಒಬ್ಬ ಟೀಚರ್, ನಾನು ಒಬ್ಬ ರೈತ, ಬರೀ ಹೇಳಿಕೊಳ್ಳೋದು. ಸುಮ್ಮನೆ ನಾನು ಟೀಚರ್ ಎಂದು ಹೇಳೋದಲ್ಲ. ಯಾರಾದರೂ ಪರಿಚಯ ಇರೋರು ನೀವೇನ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ನಾನು ಟೀಚರ್ ಅಂತ ಹೇಳೋದು ಅಷ್ಟೇ. ಆದರೆ ಬೀದಿಯಲ್ಲಿ ಹೋಗ್ತಾ ಇರೋರನ್ನೆಲ್ಲ ನಿಲ್ಲಿಸಿ ನಾನು ಯಾರು ಗೊತ್ತಾ ಅಂತ ಕೇಳೋದು, ಅವರು ಯಾರು ಅಂತ ಕೇಳಿದಾಗ ನಾನು ಟೀಚರ್ ಅಂತ ಹೇಳೋದು, ಈ ತರಹ ಮಾಡಿದ್ರೆ ಹೇಗೆ ಚೆನ್ನಾಗಿರುತ್ತೆ? ಮನಸ್ಸಿನಲ್ಲಿರುವ ಈ ನಾನು ಅನ್ನುವ ಅಹಮನ್ನು ಕಡಿಮೆ ಮಾಡಿಕೊಳ್ಳಬೇಕು. ಅಹಂ ಇರಬೇಕು, ಆದರೆ ತಲೆ ಕೆಡುವಷ್ಟು ಇರಬಾರದು. ಮೈಯಲ್ಲಿ ಇರುವ ಶಾಖ ಸ್ವಲ್ಪ ಇರಬೇಕು, ಅದು ಪೂರ್ತಿಯಾಗಿ ಹೋಗಬಾರದು. ಮೈಯಲ್ಲಿ 98.5 ಟೆಂಪರೇಚರ್ ಇರುತ್ತಲ್ಲ, ಅದು ಇರಬೇಕು, ಅಷ್ಟೇ ಇರಬೇಕು. ಅದರಲ್ಲಿ ಏರಿಕೆ ಆಗಬಾರದು. ಒಂದು ವೇಳೆ ಅದು 105ಕ್ಕೆ ಏರಿದರೆ ಮನುಷ್ಯ ಏನೇನೋ ಮಾತಾಡೋದಕ್ಕೆ ಶುರು ಮಾಡುತ್ತಾನೆ. ಒಂದು ವೇಳೆ 98ಕ್ಕಿಂತ ಕೆಳಗೆ ಹೋದರೆ ಅವರು ಮೇಲಕ್ಕೆ ಹೋಗುವುದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಅಹಂ ಎಂದರೆ 98ವರೆ ಅಷ್ಟೇ ಇರಬೇಕು. ಅದು ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಎರಡೂ ಕೂಡ ಆಗಬಾರದು. ಹಾಗಿದ್ದಾಗ ಮಾತ್ರ ಜೀವನ ತುಂಬಾ ಚೆನ್ನಾಗಿರುತ್ತದೆ. ಅಹಂ ಅಂದರೆ ಮರಾಠಿಯಲ್ಲಿ ಮೇ, ಕನ್ನಡದಲ್ಲಿ ನಾ. ಎಷ್ಟು ಚಂದದ ಶಬ್ದ ಕೊಟ್ಟಿದ್ದಾರೆ. ನಾನು ಅನ್ನೋದಕ್ಕೆ ಇಂಗ್ಲಿಷ್ನವರು ಐ ಎಂದು ಹೇಳುತ್ತಾರೆ. ಒಂದು ಗೀಟು ಇಟ್ಟು ನಾ ಎಂದು ಹೇಳುತ್ತಾರೆ. ಎಷ್ಟು ಮಜಾ ಇದೆ. ಈ ನಾ ಎನ್ನುವುದು ಪುಷ್ಟವಾಗಬಾರದು, ಹಾಗೆಯೇ ಅದು ಸೊರಗಿ ಹೋಗಬಾರದು. ಎಷ್ಟಿರಬೇಕೋ ಅಷ್ಟಿರಬೇಕು. ಅಹಂಕಾರವನ್ನು ಬೆಳೆಯುವುದಕ್ಕೆ ಬಿಟ್ಟರೆ ಅದು ನಿನ್ನ ಒಳಗೆ ಇರುವುದನ್ನೆಲ್ಲ ಕೆಡಿಸಿಬಿಡುತ್ತದೆ. ಹೊರಗೆ ಇರೋದು ನಿಮ್ಮ ಒಳಗೆ ಬರದೇ ಇರೋ ಹಾಗೆ ಮಾಡಿಬಿಡುತ್ತದೆ. ನನಗೆ ಎಲ್ಲ ಗೊತ್ತಿದೆ ಎಂದು ಹೇಳುವ ಹಾಗೆ ಮಾಡುತ್ತದೆ. ಹೇ ಕೇಳೋ ಎಂದು ಯಾರಾದರೂ ಹೇಳಿದರೆ ನನಗೆ ಎಲ್ಲ ಗೊತ್ತಿದೆ ಎಂದು ಹೇಳುತ್ತಾರೆ. ಏನೂ ಗೊತ್ತಿರೋದಿಲ್ಲ, ಆದರೆ ಗೊತ್ತಿದೆ ಅಂತ ಹೇಳುತ್ತಾರೆ. ಈ ರೀತಿ ಅಂದುಕೊಂಡರೆ ಎಲ್ಲ ಬಾಗಿಲು ಮುಚ್ಚಿದ ಹಾಗೆ. ಈಗ ನೀವೆಲ್ಲರೂ ಇಲ್ಲಿಗೆ ಬಂದು ಕೂತಿದ್ದೀರಿ. ಇವರು ಹೇಳೋದೆಲ್ಲ ನನಗೆ ಗೊತ್ತು ಅಂತ ಅಂದುಕೊಂಡರೆ ನಿದ್ದೆ ಬರುತ್ತೆ ಅಷ್ಟೇ, ಇನ್ನೇನೂ ಬರಲ್ಲ. ನಿಮಗೆ ಎಲ್ಲ ಗೊತ್ತಿರಬಹುದು, ಆದರೆ ಅದನ್ನು ನೆನಪು ಮಾಡೋದು ಬೇಡವಾ? ಅದರ ಮಹತ್ವವನ್ನು ನೆನಪು ಮಾಡಿಕೊಳ್ಳೋದು ಬೇಡವಾ? ಆದ್ದರಿಂದಲೇ ಇನ್ನೊಬ್ಬರು ಹೇಳುವ ಮಾತನ್ನು ಕೇಳಬೇಕು ಅಂತ ಹೇಳುತ್ತಾರೆ. ಹಿರಿಯರು ಹೇಳೋ ಮಾತನ್ನು ಕೇಳಬೇಕು ಅಂತಾರೆ. ಹುಡುಗರೇ ಆದರೂ ಅವರು ಮಾತಾಡಿದ್ದನ್ನು ಕೇಳಬೇಕು, ಚಿಕ್ಕವರೇ ಆದರೂ ಅವರು ಹೇಳಿದ್ದನ್ನು ಕೇಳಬೇಕು. ಚಿಕ್ಕ ಮಕ್ಕಳು ಮೊಮ್ಮಕ್ಕಳು ಇರುತ್ತಾರೆ. ಅವರು ನೀನು ಊಟಕ್ಕೆ ಮನೆಗೆ ಬರೋದಿಲ್ವಲ್ಲ, ಯಾಕೆ, ಎಲ್ಲಿ ತಿಂತೀಯಾ ಅಂತ ಕೇಳ್ತಾರೆ. ಮನೆಯಲ್ಲಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ, ಆದರೆ ನೀನು ನಮ್ಮ ಜೊತೆ ತಿನ್ನೋದಕ್ಕೆ ಬರುವುದಿಲ್ಲ ಅಂತ ಆ ಹುಡುಗ ಹೇಳ್ತಾನೆ. ಆದರೆ ಈ ವ್ಯಕ್ತಿ ಹೊರಗಡೆ ಎಲ್ಲಾದರೂ ಹೋಟೆಲ್ನಲ್ಲೋ
ಡಾಬಾದಲ್ಲೂ ತಿಂದು ಬಂದಿರುತ್ತಾನೆ. ಹುಡುಗ ಹೇಳಿದರಲ್ಲಿ ಏನು ತಪ್ಪಿದೆ? ಅವನು ಹೇಳಿದ್ದನ್ನು ಕೇಳಬೇಕು. ಅವನೇ ದೊಡ್ಡವನು. ಯಾರ ಮಾತಿನಲ್ಲಿ ಸ್ವಚ್ಛತೆ ಇರುತ್ತದೆ, ಯಾರ ಮಾತಿನಲ್ಲಿ ಬೆಳಕು ಇರುತ್ತದೆ, ಅವರೇ ದೊಡ್ಡವರು. ಅವರು ಹೇಳುವುದು ಸರಿ ಇರುತ್ತದೆ. ನಿಮ್ಮ ಮನೆಯಲ್ಲಿ ಏನಾದರೂ ಈ ಥರ ಯಾಕೆ ಮಾಡ್ತೀರಿ, ಇದು ಒಳ್ಳೆಯದಲ್ಲ ಎಂದು ಹೇಳಿದರೆ ಅದನ್ನ ನೀನೇನ್ ನನಗೆ ಹೇಳೋದು ಅಂತ ಹೇಳಬಾರದು. ಅವರು ದೊಡ್ಡವರು, ಅವರ ಮಾತು ಒಳ್ಳೆಯದಿದೆ ಅಂದಾಗ ಅದನ್ನು ಸ್ವೀಕರಿಸಬೇಕು. ನೀವೇ ನನ್ನ ಗುರು ಅಂತ ಹೇಳುವಷ್ಟು ದೊಡ್ಡ ಮನಸ್ಸು ಮಾಡಬೇಕು. ಆಗ ಜೀವನ ಸುಂದರವಾಗಿರುತ್ತದೆ. ಅದು ಅನಹಂಕಾರ, ಅಹಂಕಾರ ಇರಬಾರದು. ಮುಕ್ತವಾಗಿರಬೇಕು. ಎಲ್ಲ ವಿಚಾರಗಳು ಬರಲಿ, ಎಲ್ಲರಿಂದಲೂ ಕಲಿಯೋಣ. ಕಿವಿ, ಕಣ್ಣು ಎಲ್ಲವನ್ನು ಮುಕ್ತವಾಗಿಟ್ಟು, ಮನಸ್ಸನ್ನು ತೆರೆದಿಟ್ಟು, ಈ ಪ್ರಪಂಚದಿಂದ ಒಳ್ಳೆಯ ವಿಚಾರಗಳು ನನಗೆ ಬರಲಿ, ಒಳ್ಳೆಯ ಆಲೋಚನೆಗಳು, ಭಾವನೆಗಳು ಬರಲಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಬೆಳವಣಿಗೆ ಆಗುತ್ತದೆ ಎಂದು ಅರ್ಥ. ಏನೇನೂ ಬರದೇ ಇರೋ ಹಾಗೆ ಕಿಟಕಿ, ಬಾಗಿಲು ಎಲ್ಲವನ್ನೂ ಮುಚ್ಚಿ ನಮ್ಮ ಮನೆಗೆ ಏನೂ ಬರೋದು ಬೇಡ, ನಮ್ಮ ಒಳಗೆ ಎಲ್ಲವೂ ಇದೆ, ನಮ್ಮ ಮನೆಗೆ ಹೊರಗಿನಿಂದ ಏನೂ ಬರೋದು ಬೇಡ ಎಂದು ಬಾಗಿಲು ಹಾಕಿ ಕಿಟಕಿ ಹಾಕಿದರೆ ಒಳಗೆ ಹೇಗಿರೋದು, ಎಷ್ಟು ಹೊತ್ತು ಇರೋದು? ಗಾಳಿ ಬೆಳಕು ಬೇಡವಾ? ಆಗ ಸೂರ್ಯ ಸುಮ್ಮನೆ ತೆಗೆಯೋ ಎಂದು ಹೇಳುತ್ತಾನೆ. ನಾನು ಎಲ್ಲ ಬೆಳಕನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಹೇ ಇಲ್ಲ, ಹೊರಗಿಂದ ನಾವು ಏನನ್ನೂ ತೆಗೆದುಕೊಳ್ಳೋದಿಲ್ಲ ಎಂದು ಹೇಳಿದರೆ ಆಗ ಸೂರ್ಯ ಹಾಗಾದರೆ ಅಲ್ಲೇ ಇರು ಕತ್ತಲೆಯಲ್ಲಿ ಎನ್ನುತ್ತಾನೆ. ಸೂರ್ಯ ಬಂದು ಬಾಗಿಲು ತೆಗೀರಿ, ಬೆಳಕು ಬಂದಿದ್ದೀನಿ ಅಂತ ಬಾಗಿಲು ಬಡಿಯುತ್ತಾನೆ. ಬಾಗಿಲು ತೆಗೀರಿ, ಒಳಗೆ ಹೊಲಸಾಗಿದೆ, ಬೆಳಕು ಕೊಡ್ತೀನಿ, ಸ್ವಚ್ಛ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ನಾವು ಬಾಗಿಲನ್ನು ತೆರೆಯಬೇಕು. ಆದರೆ ಅಹಂಕಾರ ಏನು ಮಾಡುತ್ತೆ ಅಂದರೆ ಮನಸ್ಸಿನ ಬಾಗಿಲನ್ನು ಮುಚ್ಚಿಬಿಡುತ್ತೆ. ನಾನು ಬಾಗಿಲು ತೆಗೆಯೋದಕ್ಕೆ ಬಿಡೋದಿಲ್ಲ. ನಾನು 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 ನಾನೇ ಎಲ್ಲ, ನಾನೇ ರಾಜ, ರಾಣಿ, ಎಲ್ಲ ನಾನೇ ಅನ್ನೋದಿಲ್ವಾ? ಈಗಿನ ಹುಡುಗರಂತೂ ಅಹಂಕಾರದಲ್ಲಿ ನಾನು ಹೊರಟು ಹೋದರೆ ಅರ್ಥ ಆಗುತ್ತೆ ನಿಮಗೆ ಅಂತಾರೆ. ಎಷ್ಟೋ ಜನ ಹೋಗಿದ್ದಾರೆ, ಆದರೆ ಏನೂ ಆಗಿಲ್ಲ. ಎಲ್ಲವೂ ಆರಾಮವಾಗಿದೆ. ಯಾವುದು ಏನಾಗಿದೆ? ಎಲ್ಲರೂ ಹೋಗಿದ್ದಾರೆ. ಮಹಾರಾಜರೆಲ್ಲ ಹೊರಟು ಹೋಗಿದ್ದಾರೆ. ನಮ್ಮ ದೇಶ ಹೇಗಿದೆ? ಚೆನ್ನಾಗಿಯೇ ಇದೆ. ಇದುವರೆಗೂ ಯಾವುದೂ ತುಂಬ ಕೆಟ್ಟಿಲ್ಲ. ಅದಕ್ಕೆ ಯಾರ ಮೇಲೂ ಯಾವುದಕ್ಕೂ ಅವಲಂಬಿಸಿಲ್ಲ ಅಂತ ಗೊತ್ತಾದಾಗ ಮನಸ್ಸು ಮುಕ್ತವಾಗುತ್ತದೆ. ಆಗ ಒಳ್ಳೆಯ ವಿಷಯಗಳು ತಲೆಗೆ ಬರುವುದಕ್ಕೆ ಶುರುವಾಗುತ್ತದೆ. ಒಳ್ಳೆಯ ಭಾವನೆಗಳು ಬರುತ್ತವೆ. ಅದರಿಂದ ಸಂತೋಷವೂ ಬರುತ್ತದೆ. ಈ ರೀತಿ ನಾವು ಬದುಕೋದಕ್ಕೆ ಅನಹಂಕಾರ ಅಂತ ಹೇಳ್ತಾರೆ. ಇದು ಬಹಳ ಒಳ್ಳೆಯ ಗುಣ. ನಿನ್ನ ಹತ್ತಿರ ಎಲ್ಲಿ ಸಂಪತ್ತು ಇರಬೇಕು, ಆದರೆ ನಾನು ಭಾರಿ ಶ್ರೀಮಂತ ಅಂತ ಅನ್ನಬಾರದು. ಅದು ಇರಲಿ, ಅದು ನಿನ್ನ ಜೇಬಿನಲ್ಲಿ ಇರಲಿ, ಅದು ದೊಡ್ಡ ತಪ್ಪಲ್ಲ. ದೊಡ್ಡ ಮನೆ ಇರಲಿ, ಆದರೆ ನೀನು ಬದುಕೋದು ಹೇಗಿರಬೇಕು ಅಂದರೆ ವಿಶಾಲ ಮನಸ್ಸಿನಿಂದ ಎಲ್ಲರ ಜೊತೆಗೆ ಬೆರೆತು ಸಂತೋಷದಿಂದ ಬದುಕುತ್ತಾ ಇರಬೇಕು. ಎಲ್ಲರ ಜೊತೆಗೂ ಚೆನ್ನಾಗಿರಬೇಕು. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.